ಯಾಕೆ ಅಂದ್ರೆ ಹೆಂಗೆ ಕನಕದಿಂದ ಡಿ.ಕೆ. ಶಿವಕುಮಾರ್ ಬಂದು ಮನೆ ಮಾಡಿಕೊಂಡು ಸಿಎಂ ಅಂತ ಎಷ್ಟು ಅಕ್ಕಿದೆಯೋ ಸಂವಿಧಾನದ ಕಡೆ ನಾನು ಕೂಡ ಕೆಂಪೇಗೌಡರ ಆ ಒಂದು ಅಕಸ್ಮಾತ್ಕಾಲಿಕವಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆತ ಕೃಷ್ಣ ಬೈರೇಗೌಡರ ಹೆಸರು ಬಂತು. ಕೃಷ್ಣ ಬೈರೇಗೌಡರಿಗೆ 2021 ಮಾಡಿದ್ರು. ಈಗ ನೀವು ಒಳಗಡೆ ಹೋದ್ರಿ ಸರ್. ಈಗ ಒಬ್ಬ ಲಾಯರ್ ಆಗಿ ಈಗ 93 ದಿನ ಬೇಕಾಯ್ತು ಸರ್ ಒಂದು ಬೇಲ್ ಏನಾದ್ರು ತಗೊಂಡ್ಬರಕ್ಕೆ. ಸರ್ ಇದು ಈ ಕೇಸಲ್ಲಿ ಸಾಮಾನ್ಯವಾಗಿ ಬಂದು ಯಾವುದೋ ಒಂದು ಫಿಲ್ಮ್ ಶೂಟ್ ಆಗಿ ಮೇಲೆ ಅವನು ಕೋಪದಿಂದ ಫೈರ್ ಮಾಡಿದ್ದಕ್ಕೆ 12 ದಿವಸದಲ್ಲಿ ಬೇಲ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಇದು 12 ದಿವಸದಲ್ಲಿ ಆಗಬೇಕಾಗಿತ್ತು. ಬಟ್ ಕೊಡಗೇಳಿ ಪೊಲೀಸರು, ಎಲ್ಲ ಪೊಲೀಸರು ಅಲ್ಲ, ಕೆಲವೊಂದು ನಿರ್ದಿಷ್ಟ ಪೊಲೀಸರು, ಭ್ರಷ್ಟ ಪೊಲೀಸರು ನಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನ ಮಾಡಿಕೊಂಡು, ನಾನು ಪೊಲೀಸ್ ಸ್ಟೇಷನ್ ವಾಲಂಟಿಯರ್ಗೆ ನಾವು ಹೋಗಿದ್ದು. ಮಹೇಶ್ ಇನ್ಸ್ಪೆಕ್ಟರ್ ಬರ್ದಿದ್ದಾನೆ ರಿಪೋರ್ಟಲ್ಲಿ, ಜಗದೀಶ್ ಅವ್ರನ್ನ 11 ಗಂಟೆಗೆ ಹಿಡ್ಕೊಂಬಂದಿವಿ ಅಂತ. 9 ಗಂಟೆಗೆ ಫೇಸ್ಬುಕ್ ಲೈವ್ ಬಂದಿದ್ದೀವಿ. ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೊಡಗೇಳಿ ಇನ್ಸ್ಪೆಕ್ಟರ್ ಮಹೇಶ ಬರ್ದಿರೋದು, ಜಗದೀಶನ್ನ ನಾವು 11 ಜನ ಹಿಡ್ಕೊಂಬಂದಿವಿ ಅಂತ ಬರ್ದಿದ್ದಾನೆ. ಅಲ್ಲ, ಜನಗಳ ಮುಂದೆ ಲೈವ್ ಮಾಡಿದಕ್ಕೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ನ ಮೇಲೇನೆ ಇಷ್ಟು ಸುಳ್ಳು ಆರೋಪ ಮಾಡುವಂತ ಸರ್ಕಾರ, ಪೊಲೀಸ್ ಷಡ್ಯಂತ್ರಗಳು ಸರಿ ಏನ್ ಮಾಡ್ಬೋದು? ಒಳಗಡೆ ಹೋಗಿ ಕೂತ್ಕೊಂಡ್ವಿ. 12 ಗಂಟೆಗೆ ಬಂದ ಇನ್ಸ್ಪೆಕ್ಟರ್ ಮಹೇಶ, ಕೊಡಗೇಳಿ ಇನ್ಸ್ಪೆಕ್ಟರ್. ಏನ್ ಮಹೇಶ 10 ಲಕ್ಷ ಕೊಟ್ರಂತೆ ಅಂತಂದ್ರೆ, ಏನ್ರಿ ನೀವು ಹಂಗಂತೀರಾ? ಹೌದು 10 ಲಕ್ಷ ಕೊಟ್ರಂತ ನಾನು ಅರೆಸ್ಟ್ ಮಾಡಕ್ಕೆ ಅಂತ. ಅದೆಲ್ಲ ಏನಿಲ್ಲ. ನಾನು ಹೇಳಿದೆ, ಅಟ್ಲೀಸ್ಟ್ ನಾನು ಡೆಪ್ಯೂಟಿ ಸಿಎಂ ಹತ್ರ ಯಾರು ಇಲ್ಲ ಡೆಪ್ಯೂಟಿ ಸಿಎಂ ಇಬ್ರು ಹೇಳಿದ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಅಂತ ಅವನೇ ಅಂದ. ನಾನು ಹೇಳಿದೆ, ಒಬ್ಬ ಡೆಪ್ಯೂಟಿ ಸಿಎಂಗೂ ನನ್ಗಾಲೆಗೂ ಏನ್ ಸಂಬಂಧ? ಇಲ್ಲ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಅಪ್ರೂವಲ್ ಆಗ್ಬಿಟ್ಟಿದೆ, ಆಯ್ತಾ, ನಿಮ್ಮಲ್ಲಿ FIR ಆಗಿದೆ, ಅವ್ರದ್ದು ಮಾಡ್ತೀನಿ ಅಂತ. ಆಯ್ತು ಬಿಡಪ್ಪ, ವಿಷಯ ಅಲ್ಲಿವರೆಗೂ ಮುಟ್ಟಿದೆ ಅಂತ. ಈಗ ಕೆಳಗೆ ಬಿದ್ರ ಆಳಗೊಂದು ಕಲ್ಲಂತೆ ಅಂದ್ರೆ ಅದು ಗಾದೆ ಮಾತು. ನಿಜವಾಗ್ಲೂ ನಮಗೆ ಕೇಸಲ್ಲಿ ನಾನು ನೋಡಿದೆ. ತದನಂತರ ನಾನು ಏನು ರಿಯಾಕ್ಟ್ ಮಾಡಕ್ಕೆ ಹೋಗಿ, ಯಾಕಂದ್ರೆ ಕಾನೂನನ್ನ ಈಗ ನೀವು ಹೇಳಿದಾಗ ನಾವು ಲಾಯರ್ ಅಂತಂದಾಗ ಕಾನೂನನ್ನ ಪಾಲನೆ ಮಾಡ್ಬೇಕು. ಆಯ್ತು ಅಂತೇಳಿ ನನ್ನ ಗಾಡಿನ ಧೂಳ್ ಮಾಡಾಕಿದ್ದು ತಗೊಂಡಾಗಿಲ್ಲ. ಆಮೇಲೆ ನನ್ನ ಗಾಡಿನ ಮಾಜರ್ ಮಾಡಿಲ್ಲ, ಅದ್ರಲ್ಲಿ ದುಡ್ಡಿತ್ತು, ಅದ್ರ ಲೆಕ್ಕಾಚಾರ ಬರ್ತಿಲ್ಲ. ನಾನು 9:30 ಮೆಡಿಕಲ್ ಮಾಡಿದ್ರು ನನಗೆ ಅಲ್ಲಿ ಯಲಹಂಕ ಹಾಸ್ಪಿಟ್ಲಲ್ಲಿ, ಅದ್ರ ಬಗ್ಗೆ ವಿಚಾರ ಇಲ್ಲ. ಆಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿ 400 ಜನ ಇದ್ರು, ನಾವು 4 ಜನ ಇದ್ವಿ. ನಾವು ಅಟೆಂಪ್ಟ್ ಟು ಮರ್ಡರ್ ಮಾಡೋದಂತೆ ಅವ್ರ ಮೇಲೆ ಬೇಲೇಬಲ್, ನಾವು ಕೊಟ್ಟಿದ್ದ ಕಂಪ್ಲೇಂಟ್ ಬೇಲೇಬಲ್ ಸೆಕ್ಷನ್, ನಮ್ಮ ಮೇಲೆ ನಾನ್ ಬೇಲೇಬಲ್ ಸೆಕ್ಷನ್. ಸರಿ, ನಾನು ಅನ್ಕೊಂಡೆ ಈಗ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿ ಅದಕ್ಕೆ ಯಾರ್ಯಾರು ಬೇಕಾಗಲ್ಲ ಅಡ್ವಾಂಟೇಜ್ ತಗೊಂಡ್ರು. ಬಟ್ ಮೇಲೊಬ್ಬ ಇದಾನಲ್ವಾ. ಸರ್, ಇಷ್ಟು ಹೋರಾಟ ಮಾಡೋ ಕಾರಣದಿಂದಾನೇ ಅದಾಯ್ತು ಅಂತೀರಾ? ಸರ್, ಜನರಿಗೆ ವಿವೇಚನೆಗೆ ಬಿಟ್ಬಿಡ್ತೀನಿ ಸರ್. ನಾನು ಈಗ ನಾನು ಅದರಲ್ಲಿ ಏನೋ ನಾನು ಒಳ್ಳೆಯವನು ಅಥವಾ ಅವ್ರು ಕೆಟ್ಟು ಅಂತ ಹೇಳಕ್ ಹೋಗಲ್ಲ. ಜನಗಳ ವಿವೇಚನೆಗೆ ಬಿಟ್ಬಿಡ್ತೀನಿ, ಜನ ತೀರ್ಮಾನ ಮಾಡ್ಲಿ. ಓಕೆ, ನಾವಂತೂ ತಪ್ಪು ಮಾಡಿಲ್ಲ. ಅಂದ್ರೆ ಸರ್, ನೀವು ಪ್ರತಿಯೊಂದು ಯಾರಾದ್ರೂ ತಪ್ಪು ಮಾಡಿದಾಗ ಎತ್ತಿಡಿದು ಲೈವ್ ಬರೋದಾಗಿರ್ಬೋದು, ಈ ರೀತಿ ಹೇಳ್ತೀರಾ, ಇದೇ ನಿಮ್ಗೆ ಕುತ್ತಾಯ್ತಾ ಅಂತ? ನಾನು ಆ ಟೈಮಲ್ಲಿ ಇರ್ಬೋದು ಸರ್. ಕುತ್ತಾಯ್ತು ಅನ್ನೋ ಮಾತ್ರಕ್ಕೆ ನಮ್ಮನ್ನು ಯಾರು ನಿಲ್ಸಕ್ಕಾಗಲ್ಲ ಸರ್. ಯಾಕೆ ಅಂತಂದ್ರೆ, ಹೆಂಗೆ ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಬಂದು MLA ಆಗಿ ಮಿನಿಸ್ಟರ್ ಆಗಿ ದೇವೇಗೌಡರ ವಿರುದ್ಧ ಗೆದ್ದು 1400 ಕೋಟಿ ಡಿಕ್ಲೇರ್ ಮಾಡಿಕೊಂಡು ಸದಾಶಿವದಲ್ಲಿ ಮನೆ ಮಾಡಿಕೊಂಡು ನಾನು CM ಆಗ್ತೀನಿ ಅಂತ ಎಷ್ಟು ಅಕ್ಕಿದೆಯೋ ಸಂವಿಧಾನದ ಕಡೆ, ನಾನು ಕೂಡ ಇದೇ ಕೊಡಗೇಳಿ ಕೆಂಪೇಗೌಡರ ಆ ಒಂದು ತಾಯಿ ಮತ್ತೆ ಹೆಂಡತಿಯ ತವರಾದ ಕೊಡಗೇಳಿನೂ ಹುಟ್ಟಿ, ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೋರಾಟಗಾರನಾಗಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಈ ಮಟ್ಟಕ್ಕೆ ಬೆಳೆದು ಎಷ್ಟೋ ಜನ ಜೈಲಿಗೆ ಕಳಿಸಿ ಹೋರಾಟ ಮಾಡಿ ಬೀದಿಗೆ ಎಳೆದು ರೇಪಿಸ್ಟ್ಗಳನ್ನ ಮನೆಗೆ ಕಳಿಸಿ ಮಾಡಿದ್ಮೇಲೆ ನನಗೂ ಕೂಡ ಅಷ್ಟೇ ಹಕ್ಕನ್ನ ಇದೇ ದೇಶ ಸಂವಿಧಾನ ಕೊಟ್ಟಿದ್ದು, ಯಾರೋ ಅದನ್ನು ಕಿತ್ಕೊಳಕ್ಕಾಗಲ್ಲ. ಅಕಸ್ಮಾತ್ ತಾತ್ಕಾಲಿಕವಾಗಿ ಡಿ.ಕೆ. ಶಿವಕುಮಾರ್, CM ಸಿದ್ದರಾಮಯ್ಯ ಆತ ಇನ್ಫ್ಯಾಕ್ಟ್ ಕೃಷ್ಣ ಬೈರೇಗೌಡರ ಹೆಸರು ಬಂತು. ಕೃಷ್ಣ ಬೈರೇಗೌಡರಿಗೆ 2028 ತೊಂದರೆ ಆಗುತ್ತೆ, ಹಾಗಾಗಿ ಬುದ್ಧಿ ಕಲ್ಸಕ್ಕೆ ನೀವು ಮಾಡಿದ್ರು ಅಂತ ಬಂತು. ಪೊಲೀಸರು ಹೇಳಿದ್ದು ನಂಗೇನು ಬೇರೆ ಯಾರು ಹೇಳಿಲ್ಲ. ಹೌದು ಸರ್, ನೀವು ರಾಜಕೀಯವಾಗಿ ಇಲ್ಲಿ ಬೆಳೀತಾ ಇರೋದೇ ನಿಮ್ಗೆ ತೊಂದರೆ ಆಗಿರುತ್ತೆ ಅಂದರು. ಆಮೇಲೆ ನನಗೆ ಜೈಲಲ್ಲಿ ಇದ್ದಾಗ ಆಫರ್ಗಳು ಬಂತು, ನೀವು ಸುಮ್ಮನೆ ಇರೋದಾದ್ರೆ ನಿಮ್ಮನ್ನು ರಿಲೀಸ್ ಮಾಡ್ತೀವಿ ಅಂತ. ನಾವು ಸುಮ್ಮನೆ ಇರೋದ, ಕೋಗಿಲೆ ಆಡ್ತಾ ಇರ್ತದೆ, ಬೇರೆದವ್ರ ವಿರುದ್ಧ ಹೋಗ್ಬಾರ್ದು, ನಿಮ್ ಪಾಡಿಗೆ ನೀವು ಇರ್ಬೇಕು. ದೇರ್ ವಾಸ್ ಎ ಡೀಲ್. ರಾಜಕೀಯವಾಗಿ ಸ್ತಬ್ಧ ಆಗ್ಬೇಕು, ನೀವು ಯಾರ ಬಗ್ಗೆನೂ ಮಾತಾಡಂಗಿಲ್ಲ, ಫೇಸ್ಬುಕ್ ಲೈವ್ ಬರಂಗಿಲ್ಲ,
ಈಗಲೂ ಅಷ್ಟೇನೆ 2-3 ದಿವಸದಲ್ಲಿ ಅಂದರೆ ನನ್ನ ಫೋನ್ ಸೀಸ್ ಆಗಿದೆ. ಇಲ್ಲ ಅಂದರೆ ಲೈವ್ ಬಂದು ನಾನು ಮಾತಾಡ್ತಾ ಇದ್ದೆ ಮಾಧ್ಯಮ ಮಿತ್ರರಿಗೆ, ಜನರಿಗೆ. ನಾವು ಯಾಕಂದರೆ ನೀವೇ ಹೇಳಿದ್ರಿ ಸರ್ ಸ್ತಬ್ಧ ಆಗಿದೆ ಅಂತ, ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದೀಗ ನನಗೆ. ಸಾಮಾಜಿಕ ಜಾಲತಾಣ ಸ್ತಬ್ಧವಾಗಿ. ಸರ್ ಈಗ ನನಗೆ ಎಲ್ಲ ಕೇಳಿದ್ರು, 3 ತಿಂಗಳು ಒಳಗಡೆ ಇದ್ದು ಜಗದೀಶ್ ಅವರೇ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀರಾ ಅಂತ. ನಾನು ಪ್ರಶ್ನೆ ಏನಪ್ಪ ಅಂತಂದರೆ, ಹೊರಗಡೆ ಇದ್ದು ನೀವೇನು ಕಿಸಿನೂ ಇಲ್ವಲ್ಲ. ಯಾರೋ ಕಿಸ್ದ ಡಿ ಕೆ ಶಿವಕುಮಾರ್ ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಒಬ್ಬ ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ ಡಿ ಕೆ ಶಿವಕುಮಾರ್ ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಯಾರೂ ಮಾತಾಡ್ತಾ ಇಲ್ಲ. ನೀವು ಅಷ್ಟು ಸ್ತಬ್ಧ ಆಗ್ಬಿಟ್ಟಿದ್ದೀವ. ಇದು ಪ್ರಜಾತಂತ್ರನ ಅತಂತ್ರನ? ಒಬ್ಬ CM ತನ್ನ ಭಾಷಣವನ್ನ ತೊಂದರೆ ಕೊಟ್ಟರು ಅಂತೇಳಿ ಕೈ ಮಾಡಕ್ ಹೋಗ್ತಾರೆ. ಅಲ್ರಿ, ಯು ಸೇ ಯು ಲವ್ ಕಾನ್ಸ್ಟಿಟ್ಯೂಷನ್, ಯು ಲವ್ ಅಂಬೇಡ್ಕರ್, ಯು ಗ್ರೇಟ್ ರೆಸ್ಪೆಕ್ಟ್ ದ ಸೇಮ್ ಅಂಬೇಡ್ಕರ್, ಮತ್ತೆ ದ ಸೇಮ್ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋದೇನು ಅಂತಂದ್ರೆ, ನಾವು ಯಾವುದೇ ವ್ಯವಸ್ಥೆನಲ್ಲಿ ನಮಗೆ ತಪ್ಪಾಯಿತು ಅನ್ಸಕ ಪ್ರತಿರೋಧ ಮಾಡ್ಬೋದು. ಅಂದ್ರೆ ಅಲ್ಲಿ 10,000 ಜನ ಬಂದಿದ್ರೆ ಬೆಳಗಾಮಲ್ಲಿ ಸಿದ್ದರಾಮಯ್ಯನ ಭಾಷಣ ಎಲ್ಲರೂ ಕೇಳಲೇಬೇಕಾ? ಯಾರೋ ಅಲ್ಲಿ ಪ್ರತಿರೋಧ ಮಾಡಬಾರ್ದಾ? ಪ್ರತಿರೋಧ ಮಾಡಿದ ಒಬ್ಬ CM ಆಗಿ ಜವಾಬ್ದಾರಿ ಏನು? ಕರಿಬೇಕು. ಬನ್ನಿ ಕೂತ್ಕೊಳ್ಳಿ, ನಾನು CM, ನೀವು ಸೇವೆ ಮಾಡಕ್ಕಿರೋದು, ಬನ್ನಿ ಕೂತ್ಕೊಳ್ಳಿ, ಸಮಸ್ಯೆ ಅದ್ರ ಬಗೆಹರಿಸೋಣ. ಅದು ಬಿಟ್ಟು ಯಾರು SP ಬಾರ ಇಲ್ಲಿ ಅಂತಂದ್ರೆ ಏನ್ ಮೆಸೇಜ್ ಕೊಟ್ರು? ಇವತ್ತು ಅದೇ ಪೊಲೀಸರು ಇಲ್ಲ ಅಂತಂದ್ರೆ ಅದೇ ಪೊಲೀಸವರು ರಕ್ಷಣೆ ಕೊಡ್ಬೇಕಾಗತ್ತೆ ಅವ್ರಿಗೆ. ಅದೇ ಪೊಲೀಸವರು ವ್ಯವಸ್ಥೆ. ಆಮೇಲೆ ಬಂದು 10,000 ಜನನೂ ಅಲ್ಲಿರುವಂತ 500 ಜನ ಪೊಲೀಸರು ಸ್ಕ್ಯಾನ್ ಮಾಡಕ್ಕಾಗತ್ತಾ? ಮನ್ಸನ್ನ ಸ್ಕ್ಯಾನ್ ಮಾಡಕ್ಕಾಗತ್ತಾ? ಆ ವ್ಯವಸ್ಥೆ ಇದೆಯಾ? ಒಬ್ಬ ಪೊಲೀಸವನು ಬಂದಂತ 10,000 ಜನರನ್ನು ಸ್ಕ್ಯಾನ್ ಮಾಡಕೋರೆ ನಿಮ್ ಕಾರ್ಯಕರ್ತರು ಬಿಡ್ತಾರ? ಪೊಲೀಸವ್ರನ್ನ ಹೊಡೆಯಲ್ವಾ? ಸಿದ್ದರಾಮಯ್ಯ ನೋಡಕ್ ಮುಂಚೆ ಕಾರ್ಯಕರ್ತರು ಹೊಡೆದಿರೋರು. ಈಗ ಬಿಟ್ಟರೂ ಕಷ್ಟ, ಕಟ್ಕೊಂಡ್ರೂ ಕಷ್ಟ. ಸಿದ್ದರಾಮಯ್ಯ ಹೇಳ್ತಾರೆ ಐ ಆಮ್ ಎ ಲಾಯರ್ ಅಂತ. ಅದೇ ಲಾಯರ್ಗೆ ಗೊತ್ತಿರಬೇಕಾದ್ರೆ ಇದೇ ಭಾರತದ ಸಂವಿಧಾನದಲ್ಲಿ ಭಾಷಣವನ್ನ ಬಲವಂತ ಕೇಳ್ಸಕ್ಕಾಗತ್ತಾ? ಪ್ರತಿರೋಧ ಮಾಡೋರು ಇರ್ತಾರ್ರಿ ಸಮಾಜದಲ್ಲಿ. 5 ಜನ ಪ್ರತಿರೋಧ ಮಾಡಿಲ್ಲ, 10,000 ಜನದಲ್ಲಿ 5 ಜನ ಪ್ರತಿರೋಧ ಮಾಡ್ತಂದ್ರೆ ಅಡ್ಡೀಸ್ ಪ್ರಜಾತಂತ್ರ. ಅವ್ರಿಗೇನೋ ತೊಂದರೆ ಆಗಿದೆ, ಕೇಳಿ ನೋಡಿ. ಅದನ್ನ ಬಿಟ್ಬಿಟ್ಟು SP ವೆರ್ ಆರ್ ಯು? SP ಬಂದಿಲ್ಲ ಬೈಕ್ಗೆ, ಡಿಪ್ಯೂಟಿ ಅಡಿಷನಲ್ SP ಕಳಿಸಿದ್ರು, ಜಸ್ಟ್ ಮಿಸ್ ಒದೆ. ಸೊ ಎಲ್ಲೋ ಒಂದ್ ಕಡೆ ಆ ಒದೆ ಏಟೋ ಏನೋ ಗೊತ್ತಿಲ್ಲ. ಈಗ ಅದೇನು ಹೇಳ್ತಲ್ಲ, ದೊರೆ ಮಾಡಿದ್ರೆ ಒಳ್ಳೇದಂತೆ, ಈ ಕೆಳಗಡೆ ಮಾಡಿದ್ರೆ ಅಪರಾಧ ಅಂತೆ. ನಾವು ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಏನಾದರೂ ಈ ಲಾಠಿ ಎತ್ಕೊಂಡ್ರೆ ಅಥವಾ ಗನ್ನಲ್ಲಿ ಮೇಲಿಗೆ ಶೂಟ್ ಮಾಡಿದ್ರೆ ಅಪರಾಧ. ಅದೇ ಅವ್ರ ಒಳಗೆ ಮಾಜರಗಂತ ಕರ್ಕೊಂಡೋಗಿ ಯಾವನೋ ಒಬ್ಬನಿಗೆ ಬಿಹಾರಿಗೆ ರೇಪಿಸ್ಟ್ಗೆ ಗುಂಡು ಹಾಕಿದ್ರೆ ಅದು ಪ್ರಜಾತಂತ್ರದಲ್ಲಿ ಎನ್ಕೌಂಟರ್ ಅಂತೆ, ಸೆಲ್ಫ್ ಡಿಫೆನ್ಸ್ ಅಂತೆ, ಅಟ್ಯಾಕ್ ಅಂತೆ, ಏನೇನೋ ಸ್ಟೋರಿಗಳು ಕಟ್ಟಿದ್ದಾರೆ. ಏನು ಮಾಡೋಣ? ಈ ಥರ ಅತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ದೇಶದಲ್ಲಿ ಸಿದ್ದರಾಮಯ್ಯಗೊಂದು ಕಾನೂನು, ಅಡಿಷನಲ್ SPಗೊಂದು ಕಾನೂನು, ರೇಪಿಸ್ಗೊಂದು ಕಾನೂನು, ನನಗೊಂದು ಕಾನೂನು, ನಿಮ್ಗೊಂದು ಕಾನೂನು, ಎಲ್ಲರಿಗೂ ಇರೋದು ಒಂದೇ ಕಾನೂನು ಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅತಂತ್ರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವ. ಇದೇ ಕಾಂಗ್ರೆಸ್ 40% ಆರೋಪ ಮಾಡಿ ಅಧಿಕಾರಕ್ಕೆ ಬಂತು. ಇದೇ ಕಾಂಗ್ರೆಸ್ಸಿನ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಆ್ಯಂಡ್ ರಾಮದಾಸ್ ಮೇಲೆ ಇವತ್ತು ಅದೇ ಆರೋಪವನ್ನ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾಡಿದೆ. ಲಿಖಿತ ರೂಪದಲ್ಲಿ ಸಿದ್ದರಾಮಯ್ಯ CBI ಕೊಡಬೇಕಾಗಿತ್ತು. ಸಿದ್ದರಾಮಯ್ಯನು ಅದು ಇದು ಜಾತಿ ವೀತಿ ಏನೋ ಸೆನ್ಸಸ್ ಅಂತ ಹೇಳ್ಕೊಂಡು ಅದನ್ನು ಹೇಳ್ಕೊಂಡು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. BJPಯವರು 40% ಕೇಳಿದ್ರೆ ಅಪರಾಧ, ಅದನ್ನು SIT ಫಾರ್ಮ್ ಮಾಡ್ತೀರಾ, ಜಸ್ಟಿಸ್ ರಾಮದಾಸ್ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿಸ್ತೀರಾ. ಅದೇ ನಿಮ್ಮ ಮೇಲೆ ಆರೋಪ ಬಂದರೆ ಅದನ್ನು ಸೈಡ್ಗೆ ಇಡ್ತಾರೆ. ಅದೇ DK ಶಿವಕುಮಾರ್ ಹೇಳ್ತಾರೆ ಹೋಗೋ ಲೋಕಾಗಿ ಕೊಡ್ರಾಗೋ. ವಾಟ್ ಯು ಮ್ಯಾನ್, ನೀವು ಯಾರು ಅದನ್ನು ಹೇಳೋಕ್ಕೆ? ನಾವು CBIಗೆ ಕೊಡ್ತೀವಿ. ವಿ ವಿಲ್ ಗಿವ್ ಇಟ್ ಟು CBI, ವಿಲ್ ಫೈಲ್ ಅ ರಿಟ್. ಪ್ರಜಾತಂತ್ರ ನೀವು ಯಾರು ಅದನ್ನು ಹೇಳೋಕ್ಕೆ? ನಿಮ್ಮ ಮೇಲೆ ಆರೋಪ ಇದೆ. ಹೂ ಆರ್ ಯು ಟು ಸೇ ಟು ಗಿವ್ ಇಟ್ ಟು ಲೋಕಾಯುಕ್ತ ಕೊಟ್ರೆ ಏನೋ ಅಲ್ಲಿ ಗೊತ್ತಿರೋ ಕೈಯಲ್ಲಿ ಬೀರಿ ಪಟಾಕ್ಸಕ್ಕ? ನಿಮ್ಮದೇ ಆಡಳಿತ ಬೀರಿ ಪಟಾಕ್ಸಕ್ಕ? ಏನ್ರಿ ಇದು? ಅಂದರೆ ಏನೋ ನೀವು ಅದೊಂದು ಗ್ಯಾಂಗ್ ಬರ್ತದೆ, ಅವ್ರೊಂದು ಸುಳ್ಳು ಹೇಳ್ಕೊಂಡು ಅಧಿಕಾರ ಮಾಡ್ತಾರೆ, ನೀವೊಂದು ಗ್ಯಾಂಗ್ ಬರ್ತೀರಾ. ನಾವೆಲ್ಲ ಗೂಬೆಗಳ? ಪ್ರಜಾತಂತ್ರದಲ್ಲಿ ನಾವೆಲ್ಲ ಕಾಗೆಗಳ ಅಥವಾ ಪ್ರಾಣಿಗಳ ಅಥವಾ ಮೂಕ ಪಕ್ಷಿಗಳ? ಏನು ಗೊತ್ತಾಗ್ತಿಲ್ಲ ನನಗಂತೂ. ಎರಡೂ ಪಕ್ಷಿಗಳನ್ನ ಎದುರಾಕೋತಿದ್ದೀವಿ ಅಂತ ಸರ್, ಇಡೀ ಪ್ರಪಂಚನ ಎದುರಾಕೊಂಬೋದು ಸರ್. ಯಾವ ದೊಡ್ಡ ವಿಚಾರ ಸರ್? ಅಂಥ ದೊಡ್ಡ ಬ್ರಿಟಿಷ್ ಸಾಮ್ರಾಜ್ಯವನ್ನ ಗಾಂಧಿ ಅಂತವರು, ನೆಹರು ಅಂತವರು, ಚಂದ್ರಶೇಖರ್ ಆಜಾದ್, ನಮ್ಮ ಸುಭಾಷ್ ಚಂದ್ರ ಬೋಸು, ಉಧಮ್ ಸಿಂಗ್, ಭಗತ್ ಸಿಂಗ್ ಸರ್, ಅವರೆಲ್ಲ ಇದ್ದಿದ್ದಕ್ಕೆಲ್ಲ ಸರ್ ನಾವು ನೀವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇರೋದು. ಇಲ್ಲ ಅಂದರೆ ಇವತ್ತು ಯಾವುದೋ ರಾಣಿ ಆಡಳಿತ ಇರ್ತಾ ಇತ್ತು, ಯಾರೋ ಬ್ರಿಟಿಷರು ಬಂದು ಬ್ರಿಟಿಷ್ ಮನೇಲಿ ಬೂಟ್ ಪಾಲಿಶ್ ಮಾಡಬೇಕಾಯ್ತು ಸರ್. ಸರ್ ಪ್ರಜಾತಂತ್ರ ಅಂದರೆ ಇದನ್ನೇ ಸರ್. ಇವತ್ತು ಹಿಂಗಾಗ್ಬಿಟ್ಟಿದೆ ಕರ್ನಾಟಕ ರಾಜಕೀಯ ಅಂತಂದರೆ. ಒಂದು 60 ಕುಟುಂಬಗಳು, 60ರಿಂದ 70 ಕುಟುಂಬ ಸರ್. ನೀವು ಬೆಳಗಾಂ ತಗೊಳ್ಳಿ, ಜಾರಕಿಹೊಳಿ ಫ್ಯಾಮಿಲಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಕೆಳಗೆ ಬಂದರೆ ಇವನು ಯಾರೋ ಅನಿಲ್ ಲಾಡು. ಇನ್ನು ಅದಕ್ಕೆ ಕೆಳಗೆ ಬಂತು ಅಂತಂದರೆ ಈಶ್ವರ್ ಖಂಡ್ರೆ. ಅದಕ್ಕೆ ಕೆಳಗೆ ಬಂತು ಅಂದರೆ ದಾವಣಗೆರೆ ಏನೋ
ಇವ್ರ ಫ್ಯಾಮಿಲಿ, ಅದರಿಂದ ಇನ್ನ ಕೆಳಗೆ ಬಂದ್ರೆ ಬೊಮ್ಮಾಯಿ ಫ್ಯಾಮಿಲಿ, ಅದರಿಂದ ಕೆಳಗೆ ಬಂದ್ರೆ ಪರಮೇಶ್ವರ್, ಅದರಿಂದ ಕೆಳಗೆ ಬಂತಂದ್ರೆ ಬೆಂಗಳೂರಲ್ಲಿ ಮೈಸೂರು ಕಡೆ ಹೋದ್ರೆ ಸಿದ್ದರಾಮಯ್ಯ ಮಗ, ಶಿವಮೊಗ್ಗ ಕಡೆಗೆ ಹೋದ್ರೆ ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಈ ಕಡೆ ಚಿಕ್ಕಬಳ್ಳಾಪುರ ಹೋದ್ರೆ ಸುಧಾಕರ್ ಗ್ಯಾಂಗು, KGF ಕಡೆ ಹೋದ್ರೆ ಮುನಿಯಪ್ಪನ ಗ್ಯಾಂಗು, ಈ ಕಡೆ ನಮ್ಮ ಹಾಸನ ಕಡೆ ಹೋದ್ರೆ ನಮ್ಮ ದೇವೇಗೌಡರ ಫ್ಯಾಮಿಲಿ, ಪ್ಲಸ್ ಅಡಿಷನಲ್ ಆಗಿ ಇನ್ನೊಂದಿರ್ಲಿ ಅಂತ ಚನ್ನಪಟ್ಟಣ ಇವನ್ನ ಕುಮಾರಸ್ವಾಮಿ ಹಾಕೊಂಡ್ಬಿಟ್ಟವ್ರು ಇದ್ರೊಳಗೆ. ವಾಟ್ಸ್ ಹ್ಯಾಪನಿಂಗ್ ಸರ್, ವಾಟ್ಸ್ ಹ್ಯಾಪನಿಂಗ್ ಸರ್? ಇಲ್ಲಿದೆ ಹೊಸ ವಾಯ್ಸು. ಯಾವ ಪಕ್ಷದಲ್ಲಿ ಹೊಸ ವಾಯ್ಸನ್ನು ತಗೊಂಡ್ಬಂದಿದ್ದೀರಾ? ಯಾವ ಪಕ್ಷದಲ್ಲಿ ಯುವಕರನ್ನ ತಗೊಂಡ್ಬಂದಿದ್ದೀರಾ ಸರ್? ದೇಶದ ಸರ್ ಎಲ್ಲಿದೆ ಸರ್ ಹೆಣ್ಮಕ್ಳು? ಇಲ್ಲಿದೆ ಸರ್. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಫೀಮೇಲ್ ನನಗೆ ಗೊತ್ತಿಲ್ಲ, ನನ್ಗೆ ಅನಿಸ್ತಾ ಇದ್ದಿದ್ದು. ಬೇರೆ ಇನ್ಯಾರ ಹೆಣ್ಮಕ್ಳು ಇದಾರ ಗೊತ್ತಿಲ್ಲ. ಇಲ್ಲಿದೆ ಸರ್, ಹೆಣ್ಮಕ್ಳು ಇದ್ದಾರೆ ಸರ್. ಸೊ ಏನಾಗ್ತಿದೆ ಸರ್ ಅಂದರೆ ಏನು? ನಾವುಗಳು ಸೀಮಿತ ಓಟ್ ಹಾಕೋಕ್ಕೆ, ಟ್ಯಾಕ್ಸ್ ಕಟ್ಟೋಕ್ಕೆ, ನೀವು ಸುಳ್ಳು ಹೇಳ್ಕೊಂಬಂದು ಅವ್ನು 40% ಅಂತಾನೆ, ಇವ್ನು ಬಂದು 50% ಮಾಡ್ಕೊಂತ 60% ಅಂತ. ಇನ್ನೂ ಬೊಮ್ಮಾಯಿ ಹೇಳಿದ್ರು ಮೊನ್ನೆ 60% ಅಂತ, ಗೊತ್ತಿಲ್ಲ. ಈ ಬೊಮ್ಮಾಯಿಯವ್ರ ಮೇಲೆ ಅವ್ರು 40% ಹಾಕೋರು. ಈಗ ಬೊಮ್ಮಾಯಿ ಹೇಳ್ತಾರೆ ನಿಮ್ದು 60% ಇದೆ, CBI ಕೊಡಿ ಅಂತ. ಯು ಮೀನ್ ಟು ಸೇ ಯು ಆಲ್ ಆರ್ ಟೋಟಲ್ ಇನ್ಸ್ಟಿಟ್ಯೂಷನಲ್ ಕರಪ್ಷನ್ ಆಗಿದೆ ಸರ್. ಇನ್ಸ್ಟಿಟ್ಯೂಷನಲ್ ಅಂದ್ರೆ ಒಂದು ಸಾಂಕೇತಿಕವಾಗಿ ಒಂದು ಆರ್ಗನೈಸೇಷನ್ ಕರಪ್ಷನ್ ಮಟ್ಟಿಗೆ ಇಳಿದು ಬಿಟ್ಟಿದೆ ಸರ್. ಇವ್ರು ಯಾರೂ ಕೂಡ ಎಲಿಜಿಬಲ್ ಅಲ್ಲ ಸರ್. ನಾನು ಕೇಳ್ಪಟ್ಟೆ, ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ರು DK ಶಿವಕುಮಾರ್ ಇದಾಗ್ಬೋದು. ನಾನು ರಿಯಲಿ ವಿತ್ ಗ್ರೇಟ್ ರೆಸ್ಪೆಕ್ಟ್ ನಾವು ಸ್ವಾಮೀಜಿಯವ್ರ ಬಗ್ಗೆ, ಓಕೆ, ನಾವೇನು ಅವ್ರಿಗೆ ಅಡ್ವೈಸ್ ಮಾಡೋದಿಲ್ಲ. ಯಾಕಂದರೆ ಇಟ್ಸ್ ಎ ಮಟ್ ವಿಚ್ ಇಸ್ ಬಿನ್ ಸರ್ವಿಂಗ್. ನಮಗೆ DK ಶಿವಕುಮಾರ್ CM ಆಗ್ತಾನೆಲ್ಲ, ನಮ್ಮ ಜನಗಳ ಹತ್ರ ಜೇಬಲ್ ದುಡ್ಡು ಇರಬೇಕು, ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಮುಖದಲ್ಲಿ ಒಂಚೂರು ಕಳೆ ಇರಬೇಕು, ನೆಮ್ಮದಿ ಇರಬೇಕು. ಇದನ್ನ ಕೇಳ್ತೀವಿ ನಾವು. ಯಾರೋ CM ಆಗಲಿ ಅಂತ ನಾವು ಯಾರೋ ಆಸೆ ಪಡ್ಕೊಂಡು ಇಲ್ಲಿ ಯಾರೋ ಪೂಜೆ ಮಾಡ್ತಾರಲ್ಲ, ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. 6 ಕೋಟಿ ಜನರಿಗೆ ಬೇಕಾಗಿರೋದು ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಲೆ ಏರಿಕೆಯಿಂದ ನೆಮ್ಮದಿ. 6 ಕೋಟಿ ಜನರಿಗೆ ಬೇಕಾಗಿರೋದು ಬೆಂಗಳೂರಿಗೆ 1 ಲಕ್ಷ ಕೋಟಿ ರೂಪಾಯಿ ಹಾಕಿದ್ರೆ 50,000 ಕೋಟಿ ರೂಪಾಯಿ ಜೇಬಿಗೆ ಹಾಕೋಣ ಕಳ್ಳ ಅಲ್ಲ. ಹಳ್ಳಗಳನ್ನ ಮುಚ್ಚಿ ಸಾಂಕೇತಿಕವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುತ್ತಾರೆ. ಅಭಿವೃದ್ಧಿ ಅಂತಂದ್ರೆ ದೇವ್ರನ್ನ ಕಳ್ಳಿ ಬಿಡು, ದೇವರೇ ಬಂದು ಕಾಪಾಡಕ್ಕಾಗಲ್ಲ. ಯಾರು ಕಾಪಾಡಕ್ಕಾಯ್ತದೆ? ಹಿಂಗೆ ಕೀಳಕ್ಕೆ ಬಂದೆ ಹಂಗಾರೆ ತಪ್ಪಲ್ವಾ? ಅಂದ್ರೆ ನೀವೆಲ್ಲ ಫ್ರಾಡ್ಸ್ ಅಂತ ಆಯ್ತು, ಇನ್ಸ್ಟಿಟ್ಯೂಷನಲ್ ಫ್ರಾಡ್ಸ್. ನೀವೆಲ್ಲ ಉಸಿರು ಒಳ್ಳೆ ರಾಜಕಾರಣಿಗಳು, ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡೋಂಥವ್ರು. ನೀವು ಜನಗಳಿಗೆ ಯಾರ ಮೇಲೂ ಇವತ್ತು ನಂಬಿಕೆ ಇಲ್ಲ. ವಿಧಿ ಇಲ್ದಿರ ಕಾಂಗ್ರೆಸ್ BJP ಯಾರಿಗೋ ಆಗ್ತಾ ಇದಾರೆ. ದೇರ್ ಈಸ್ ನೋ ಸರ್. ನಮ್ಮಂತಾರೆ ಯಾರಾದ್ರೂ ಬಂದು ಸಣ್ಣ ಮೊಳಕೆ ತೋರ್ಸಕೋರೆ ಹೆಂಗೆ ಚಿವುಡ್ತಾರೆ ಅಂದ್ರೆ ಏನು ಅಂದ್ರೆ ಸಿದ್ದರಾಮಯ್ಯ ಮಗ ಯತೀಂದ್ರನೇ ರಾಜಕೀಯದಲ್ಲಿ ಮುಗಿಬೇಕಾ? ನಾರಾಯಣ ಸ್ವಾಮಿ ನಮ್ಮಪ್ಪ, ನಾವು ಹಂಗಾರೆ ರಾಜಕೀಯಕ್ಕೆ ಬರಂಗಿಲ್ಲ, ನಾವು ಧ್ವನಿ ಮಾಡಂಗಿಲ್ಲ, ನಾವು ಲಾಯರ್ಗಿರಿ ಮಾಡಂಗಿಲ್ಲ, ನೀವು ತಪ್ಪು ಮಾಡಿದ್ರೆ ಕೇಳಂಗಿಲ್ಲ, ಹಂಗಾರೆ ಏನು ಭಜನೆ ಮಾಡ್ಬೇಕಾ? ಸಿದ್ದರಾಮಯ್ಯ SP ಮೇಲೆ ಕೈ ಎತ್ತಾರೆ, ಅಡಿಷನಲ್ SP ಮೇಲೆ ಕೈ ಎತ್ತಾರೆ. ವಾಟ್ ಡಿಡ್ ಈ ಶೋ ಬೀಯಿಂಗ್ ಎ CM? ಸರ್, ಇದು ನಾನಲ್ಲ. ನಾನು ಅವ್ರನ್ನ ಜನವರಿನಲ್ಲಿ ಪೊಲೀಸ್ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಕೊಡಕ್ಕೆ ಹೋದ್ರೆ ನನ್ನ ಮುಂದೆ ಸಿದ್ದರಾಮಯ್ಯ ಅವರ ಕೃಷ್ಣ ಕಚೇರಿನಲ್ಲಿ ಪೊಲೀಸ್ ಅವ್ರು ಏನೋ ಹಿಂಗೆ ಪೊಲೀಸನೊಬ್ಬ ತೆಗೆಕೋತಾಗ ಸ್ವಲ್ಪ ಏನೋ ಡೋರ್ ಬಿದ್ದೋಗ್ಬಿಡ್ತು, ಕಿರ್ಚ್ಬಿಟ್ರು. ಸರ್, ವ್ಯಕ್ತಿ ಇರೋದೇ ಆ ಥರ ಅಂತ ಅನ್ಸು ನನಗೆ. ಅವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅವ್ರ ಅಭಿಮಾನ ಅವತ್ತೇ ನನಗೆ ಹೊಟ್ಟೋಗ್ಬಿಡ್ತು. ಪೊಲೀಸ್ ಅವರನ್ನ ತುಂಬಾ ಕೀಳಾಗಿ ಕಾಣೋದಿದೆಯಲ್ಲ ಸರ್. ಯಾಕೆ ಸರ್ ಈ ಥರ ಮಾಡ್ಕೊಂಡ್ಬರ್ತಾ ಇದ್ದಾರೆ? ಡೂ ಯು ಥಿಂಕ್ ಏನು ಹಂಗಾರೆ CM ಕುರ್ಚಿ ಅನ್ನೋದನ್ನ ಸಿದ್ದರಾಮಯ್ಯನ ಬರ್ಕೊಡಿದ್ದೇವೆ ನಾವೆಲ್ಲರೂ ಪ್ರಜಾತಂತ್ರದಲ್ಲಿ? ಏನು ಈ ಥರ ದುರಾಡಳಿತ ಮಾಡ್ಕೊಂಡು ಈ ಥರ ದರ್ಪವನ್ನು ತೋರಿಸ್ಕೊಂಡಿಕ್ಕೆ? ಅವ್ರು ಹೇಳ್ತಾರೆ ಚೀಫ್ ಸೆಕ್ರೆಟರಿಗೂ ಪೌರ ಕಾರ್ಮಿಕರಿಗೂ ನನಗೇನು ಡಿಫ್ರೆನ್ಸ್ ಇಲ್ಲ ಅಂತ. ಪೊಲೀಸ್ ಅವನಿಗೆ, ಅಡಿಷನಲ್ SP ಗೆ ನಾವು ನೋಡಿದ್ವಿ. ಡೈಲಾಗ್ ಹೊಡೆಯೋಕೆ ಚೆನ್ನಾಗಿದೆ. ಪೌರ ಕಾರ್ಮಿಕನೂ ಚೀಫ್ ಸೆಕ್ರೆಟರಿ ಎರಡೂ ಸೇಮ್ ಅಂತಾರೆ. ಪೊಲೀಸ್ ಕಾನ್ಸ್ಟೇಬಲ್ ನೋಡಿಯಕ್ಕೆ ಹೋದ್ರೆ ಅಡಿಷನಲ್ SP ನ ಗದರ್ತೀರ. ಅಡಿಷನಲ್ SP ಗೆ ಆಲ್ಮೋಸ್ಟ್ ಬಿತ್ತು ಅಂತ ಒದೆ ಬಿದ್ದುಬಿಟ್ರದು. ಅವ್ನು ಹಿಂದೆ ಹೋಗಿಲ್ಲ ಅಂದ್ರೆ ಒದೆ ಬಿದ್ದುಬಿಟ್ರದು. ಸೊ ಈ ಡೈಲಾಗ್ ಹೊಡೆಯುವಂಥ ಸಿದ್ದರಾಮಯ್ಯ ಅವರು ಪಬ್ಲಿಕ್ ಅಲ್ಲಿ ನೀವು ಮಾಡ್ತಾ ನಿಜವಾಗಿ ಏನು? ಈ ಏಜಲ್ಲಿ ಈ ತರ ಇದ್ದೀರಾ? ನಮ್ಮ ಏಜಲ್ಲಿ ನಾವಿದ್ರೆ ತಪ್ಪೇನು ಅಲ್ವಾ ಸರ್? ಇನ್ನೊಂದು ಈಗ ನಿಮ್ಗೆ ಕ್ವಶನ್, ಇವಾಗ ನೋಡಿದ್ರೆ